ಕಂಬದ ಪೆಟ್ಟು ಕಂಪಾಳದ್ದು ಪೆಟ್ಟು ಒಂದು ಹೋಗಿ 9 ಆಯ್ತು ಅನ್ನುವಂತಾಗಿದೆ ದರ್ಶನ್ ಅವರ ಸ್ಥಿತಿ. ಜೈಲು ಸೇರಿ ರಾಜಾರೋಷವಾಗಿದ್ದಂತ ದರ್ಶನ್ಗೆ ಈಗ ಮತ್ತೊಂದಷ್ಟು ಸಂಕಷ್ಟಗಳು ಎದುರಾಗಿದೆ. ಕೊಲೆ ಕೇಸ್ನಲ್ಲಿ ಏಟು ಆಗಿರುವಂತ ದರ್ಶನ್ ಜೈಲಿನ ರಾಜಾತಿಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾದಂತ 2 FIRಗಳಲ್ಲೂ ಇದೀಗ ಪ್ರಮುಖ ಆರೋಪಿ ಆಗಿದ್ದಾರೆ. ಒಂದರ ಮೇಲೊಂದು ಸಂಕಷ್ಟ ದರ್ಶನ್ ಅವರನ್ನ ಹೀಗೆ ಸುತ್ತಕೊಳ್ತಾ ಇದೆ. ಹಾವಳಿ, ತೆರೆ ಮೇಲೋ ಹಾವಳಿ, ಕೊಲೆ ಕೇಸ್ನಲ್ಲೋ ಹಾವಳಿ, ಜೈಲಲ್ಲೋ ಹಾವಳಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಕಾನೂನು ಕುಣಿಕೆ ಬಿಗಿಯಾಗಿ, ಅದರಿಂದ ಪಾರಾಗುವುದು ಸಲೀಸಿಲ್ಲ ಅಂತಿವೆ ಕಾಕಿ ಮೂಲ. ಇದರ ಮಧ್ಯೆ ದಾಸ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೋಜು ಮಸ್ತಿ ಮಾಡಿ ಮತ್ತಷ್ಟು ಸಂಕಷ್ಟ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಜೈಲಿನಲ್ಲಿ ರಾಜಾತಿಥ್ಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 3 ಪ್ರಕರಣ ದಾಖಲಿಸಲಾಗಿದ್ದವು. 2 ಕೇಸ್ನಲ್ಲಿ ದರ್ಶನ್ ಪ್ರಮುಖ ಆರೋಪಿ. ಒಂದು FIRನಲ್ಲಿ ದರ್ಶನ್ A1 ಆಗಿದ್ರೆ ಧರ್ಮ A2, ಹಾಗೇನೆ ಆರೋಪಿ ಸತ್ಯ A3 ಆಗಿದ್ದಾನೆ. ಇನ್ನೊಂದು FIRನಲ್ಲೂ ದರ್ಶನ್ A1, ವಿಲ್ಸನ್ ಗಾರ್ಡನ್ ನಾಗ A2 ಆಗಿದ್ರೆ ನಾಗರಾಜ್ A3, ಶ್ರೀನಿವಾಸ್ ಅಲಿಯಾಸ್ ಕುಳ್ಳ ಸೀನಾ A4 ಆಗಿದ್ದಾನೆ. ದರ್ಶನ್ಗೆ ಹೆಜ್ಜೆ ಹೆಜ್ಜೆಗೂ ಸಂಕಷ್ಟಗಳ ಸರಮಾಲೆ. ಜೈಲಲ್ಲಿ ರಾಜಾತಿಥ್ಯ ಪ್ರಕರಣ ಹಿನ್ನೆಲೆ ಕೊಲೆ ಆರೋಪಿ ದರ್ಶನ್ಗೆ ಒಂದರ ಮೇಲೊಂದು ಸಂಕಷ್ಟ ಎದುರಾಗ್ತಿವೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ 2 FIRನಲ್ಲಿ ದರ್ಶನ್ ಪ್ರಮುಖ ಆರೋಪಿಯಾಗಿರೋ ಹಿನ್ನೆಲೆಯಲ್ಲಿ ಬಾಡಿ ವಾರಂಟ್ ಪಡೆದು ವಶಕ್ಕೆ ಪಡೆಯಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ವಿಶೇಷ ಅಂದ್ರೆ FIRನಲ್ಲಿ ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಉಲ್ಲೇಖಿಸಲಾಗಿದೆ. ವಶಕ್ಕೆ ಪಡೆದ ಮೇಲೆ ಪರಪ್ಪನ ಅಗ್ರಹಾರ ಠಾಣಾ ಪೊಲೀಸರು ವಿಚಾರಣೆ ನಡೆಸಲಿದ್ದಾರೆ. ಕಾರಾಗೃಹ ತಿದ್ದುಪಡಿ ಅಧಿನಿಯಮ 2022ರ ಕಲಂ 42ರ ಅಡಿ ಆರೋಪಿ ದರ್ಶನ್ ವಿರುದ್ಧ 2 FIR ದಾಖಲಾಗಿವೆ. ಈ ಸೆಕ್ಷನ್ ನಡಿ ದರ್ಶನ್ ವಿರುದ್ಧದ ಆರೋಪ ಸಾಬೀತಾದ್ರೆ 6 ತಿಂಗಳು ಶಿಕ್ಷೆ ಅಥವಾ 200 ರೂಪಾಯಿ ದಂಡ, ಇಲ್ಲವೇ ಶಿಕ್ಷೆ ಜೊತೆಗೆ ದಂಡವನ್ನ ವಿಧಿಸಲು ಅವಕಾಶವಿದೆ. ರಾಜಾತಿಥ್ಯಕ್ಕೆ ಸಂಬಂಧಿಸಿದಂತೆ 3 ಪ್ರಕರಣಗಳ ತನಿಖೆಗೆ ಪ್ರತ್ಯೇಕ 3 ವಿಶೇಷ ತಂಡ ರಚಿಸಿ ಆಗ್ನೇಯ ವಿಭಾಗ DCP ಸಾರಾ ಫಾತಿಮಾ ಆದೇಶಿಸಿದ್ದಾರೆ. ಈ ಪ್ರಕರಣದ ತನಿಖೆ ಹೇಗಿರುತ್ತೆ ಅಂತ ಹೇಳ್ತೀವಿ ಕೇಳಿ. ತನಿಖೆ ನಂಬರ್ 1, ಬೇಗೂರು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಮೊದಲನೇ ಪ್ರಕರಣದ ತನಿಖೆ ನಡೆಸಲಿದ್ದಾರೆ. ಜೈಲಲ್ಲಿ ಲಾನ್ನಲ್ಲಿ ಕುಳಿತು ಕಾಫಿ ಸಿಗರೇಟ್ ಸೇವನೆ ಬಗ್ಗೆ ತನಿಖೆ ನಡೆಯಲಿದೆ. ರೌಡಿ ಶೀಟರ್ಗಳ ಜೊತೆ ದರ್ಶನ್ ಬೆರೆತಿದ್ದು ಹೇಗೆ, ಲಾನ್ನಲ್ಲಿ ಕೂರಲು ಚೇರ್ ವ್ಯವಸ್ಥೆ ಮಾಡಿದವರು ಯಾರೋ, ದರ್ಶನ್ ಹಾಗೂ ಆರೋಪಿಗಳ ಕೈಗೆ ಕಾಫಿ ಮಗ್ ಹೇಗೆ ಬಂತು, ನಿಷೇಧಿತ ಸಿಗರೇಟ್, ಮದ್ಯ, ಮಾದಕ ವಸ್ತು ತಂದವರು ಯಾರೋ, ನಿಷೇಧಿತ ಪ್ರದೇಶದಲ್ಲಿ ಸಿಗರೇಟ್ ಸೇದಲು ಬಿಟ್ಟಿದ್ಯಾರು ಅನ್ನೋದರ ಕುರಿತಂತೆ ತನಿಖೆ ನಡೆಯಲಿದೆ. ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ಫೋಟೋ ತೆಗೆದಿದ್ದು ಹಾಗೂ ವಿಡಿಯೋ ಕಾಲ್ ಬಗ್ಗೆ ತನಿಖೆಯಾಗಲಿದೆ. ನಿಷೇಧ ಇದ್ರೂ ಆರೋಪಿಗಳ ಕೈಗೆ ಮೊಬೈಲ್ ಸಿಕ್ಕಿದ್ದು ಹೇಗೆ, ಒದಗಿಸಿದವರು ಯಾರೋ, ಇಂಟರ್ನೆಟ್ ಸಂಪರ್ಕ ಹೇಗೆ ಬಂತು, ಹೊರಗಡೆಯಿಂದ ವಿಡಿಯೋ ಕಾಲ್ ಮಾಡಿ ದರ್ಶನ್ ತೋರಿಸಿದ ಬಗ್ಗೆಯೂ ತನಿಖೆಯಾಗಲಿದೆ. ತನಿಖೆ ನಂಬರ್ 3, ಎಲೆಕ್ಟ್ರಾನಿಕ್ ಸಿಟಿ ACP ಮಂಜುನಾಥ್ 3ನೇ ಪ್ರಕರಣದ ತನಿಖೆ ನಡೆಸಲಿದ್ದಾರೆ. ಕರ್ತವ್ಯ ಲೋಪ ಎಸಗಿರುವ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಯುತ್ತೆ. ಈ 3 ತಂಡಗಳನ್ನು ಆಗ್ನೇಯ ವಿಭಾಗ DCP ಸಾರಾ ಫಾತಿಮಾ ರಚನೆ ಮಾಡಿದ್ದಾರೆ. 3 FIR ದಾಖಲಾಗಿರುವ ಸಂಬಂಧ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ B ದಯಾನಂದ ಪ್ರತಿಕ್ರಿಯಿಸಿದ್ದಾರೆ. 3 ಅಪರಾಧ ಪ್ರಕರಣಗಳು ಈಗ ದಾಖಲಾಗಿದ್ದಾವೆ. ಅವುಗಳ ತನಿಖೆಯನ್ನು ಈಗ ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ. ಒಂದು ಪ್ರಕರಣದ ತನಿಖೆಯನ್ನು ACP ಮಟ್ಟದ ಅಧಿಕಾರಿಗಳಿಗೆ ಕೊಡಲಾಗಿದೆ. ಉಳಿದ 2 ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ಗಳಿಗೆ ಕೊಡಲಾಗಿದೆ. ಈ ಕಾರಾಗೃಹದ ವಿಷಯಗಳು ಬಂದಾಗ ಅಲ್ಲಿ ತನಿಖೆ ಮಾಡಲಿಕ್ಕೆ ನ್ಯಾಯಾಲಯದ ಅನುಮತಿ ಕೂಡ ಬೇಕಾಗ್ತದೆ. ಆ ಅನುಮತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಮತ್ತು ಮುಂದಿನ ತನಿಖೆಯನ್ನು ಕೂಲಂಕುಷವಾಗಿ ಮಾಡಲಾಗ್ತದೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, CCTV ದೃಶ್ಯ ಆಧರಿಸಿ 9 ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿದೆ. ಸಂಪೂರ್ಣ ವರದಿ ಬಂದ ಬಳಿಕ ಉಳಿದವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಎಂದಿದ್ದಾರೆ. ಅಂದರೆ ಅವರು ಈ ಬ್ಯಾರಕ್ನಿಂದ ಇನ್ನೊಂದು ಬ್ಯಾರಕ್ಕಿಗೆ ಹೋಗೋದಕ್ಕೆ ಅವ್ರನ್ನ ಅಲೋ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಗೊತ್ತಾಗಿದೆ ಮತ್ತು ಅದು CCTVನಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ. ಹಾಗಾಗಿ ನಾವು ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕಾಯಿತು. ಇಲ್ಲದೇ ಇದ್ದರೆ ಬೇರೆ ರೀತಿ ನಾವು ಕ್ರಮ ತಗೊಳ್ತಿದ್ವು. 9 ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ, ರಿಪ್ಲೇಸ್ ಮಾಡ್ತೀವಿ ಅವ್ರನ್ನ. ಚೀಫ್ ಸೂಪರ್ಡೆಂಟನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ. ಆಮೇಲೆ ಇನ್ನೊಬ್ಬರು ಸೂಪರ್ಡೆಂಟು ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಬೇರೆಯವರು ಯಾರ್ಯಾರು ಅಲ್ಲಿ ಅವರಿಗೆ ದರ್ಶನ್ ಅವರ ಆ ಗುಂಪಿಗೆ ಸಹಾಯ ಮಾಡಿದರು, ಚೇರ್ ತಂದು ಕೊಟ್ಟರು, ಕಾಫಿ ತಂದು ಕೊಟ್ಟರು,
ಅಥವಾ ಸಿಗರೇಟ್ ತಂದು ಕೊಟ್ಟರು, ಇದೆಲ್ಲ ಏನು CCTVನಲ್ಲಿ ಅನೇಕ ಇದು ಕ್ಯಾಪ್ಚರ್ ಆಗಿದೆ. ಅದನ್ನು ನೋಡಿಕೊಂಡು ಅವ್ರನ್ನೆಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡಿದ್ದೇವೆ. ಮತ್ತು ಮುಂದೆ ಇನ್ನೂ ತನಿಖೆ ಮುಂದುವರಿತಾ ಇದೆ. ಬೆಳಗಾವಿಯ ಹಿಂಡಲಗ ಜೈಲಿಗೆ ನಟ ದರ್ಶನ್ ಗ್ಯಾಂಗ್ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ದರ್ಶನ್ನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಈ ಬಗ್ಗೆ ಅಧಿಕಾರಿಗಳು ಸಿಎಂಗೆ ಮಾಹಿತಿ ನೀಡಿದ್ದಾರೆ. ಕೋರ್ಟ್ನಲ್ಲಿ ಅನುಮತಿ ಸಿಕ್ಕ ಬಳಿಕ ವಿಲ್ಸನ್ ಗಾರ್ಡನ್ ನಾಗರನ್ನು ಸೇರಿದಂತೆ 18 ಆರೋಪಿಗಳನ್ನು ಬಳ್ಳಾರಿ ಮತ್ತು ಬೆಳಗಾವಿಯ ಹಿಂಡಲಗ ಜೈಲಿಗೆ ಸ್ಥಳಾಂತರ ಮಾಡಲು ನಿರ್ಧರಿಸಲಾಗಿದೆ. ಒಳಗಡೆ ಇಂಟರ್ನಲ್ಲಿ ಈಗೇನಿದೆ ಹೈ ಸೆಕ್ಯೂರಿಟಿನಲ್ಲಿ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3 ಅಂತ ಇದೆ. ಅದರ ಜೊತೆಗೆ ಬೇರೆ ಬೇರೆ ಬ್ಯಾರಕ್ಸ್ಗಳಿದ್ದಾವೆ. ಅಂಡರ್ ಟ್ರಯಲ್ಸಿಗೆ ಬೇರೆ ಇಟ್ಟಿರ್ತಾರೆ, ಆಮೇಲೆ ಲೈಫ್ ಇಂಪ್ರಿಸನ್ಮೆಂಟ್ ಇರೋರಿಗೆ ಬೇರೆ ಇಟ್ಟಿರ್ತಾರೆ. ಆ ಥರ ಕ್ಯಾಟಗರೈಸೇಷನ್ ಮಾಡ್ತಾರೆ. ದಟ್ ಈಸ್ ಲೆಫ್ಟ್ ಟು ದಿ ಪ್ರಿಸನ್ ಅಡ್ಮಿನಿಸ್ಟ್ರೇಟರ್ಸ್. ಕೊಲೆ ಕೇಸ್ನಲ್ಲಿ ಫಿಟ್ ಆಗಿರೋ ದರ್ಶನ್ ಮೋಜು ಮಸ್ತಿ ಮಾಡಿ ಮತ್ತೆರಡು ಕೇಸ್ಗಳನ್ನು ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಇವುಗಳಿಂದ ದರ್ಶನ್ ಅದ್ಯಾವಾಗ ಪಾರಾಗ್ತಾರೋ ದೇವರೇ ಬಲ್ಲ. ಕಿರಣ್ ಜೊತೆ ಪ್ರದೀಪ್ ಮತ್ತು ಜಗದೀಶ್, TV9 ಬೆಂಗಳೂರು.